ಕಳ್ಳರ ಹಾವಳಿಯಿಂದ ಬೆಚ್ಚಿ ಬಿದ್ದಿದ್ದ ಕೊಪ್ಪಳ ಜಿಲ್ಲೆ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ದಿನಕ್ಕೊಂದು ಮನೆಗೆ ನುಗ್ಗಿ ಚಿನ್ನಾಭರಣವನ್ನ ದೋಚ್ತಾ ಇದ್ದ ಕಳ್ಳರ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದು ಲಾಕ್ ಆಗಿದ್ದಾರೆ. ಈ ಕಳ್ಳರ ಗ್ಯಾಂಗ್ ಅನ್ನ ಖಾಕಿ ಭೇದಿಸಿದ್ದೇ ರಣರೋಚಕ. ಹೇಗೆ ಅಂತ ತೋರಿಸ್ತಾ ಹೋಗ್ತೀವಿ, ಚೆಕ್ ಇಟ್ ಔಟ್. ಹೀಗೆ ಸಾಲಾಗಿ ಜೋಡಿಸಿರೋ ಕಂತೆ ನೋಟುಗಳು, ಜ್ಯುವೆಲ್ಲರಿ ಶಾಪ್ನ ಶೋಕೇಸ್ನಲ್ಲಿ ಇಟ್ಟಂತೆ ಕಾಣಿಸ್ತಿರೋ ಚಿನ್ನಾಭರಣ, ಮೊಬೈಲ್ ಫೋನ್ಗಳು. ಅಬ್ಬಬ್ಬ, ಈ ಕಳ್ಳರ ಕರಾಮತ್ತು ನೋಡಿ ಸ್ವಾಮಿ. ಪೊಲೀಸ್ ಕೈಗೆ ಖದೀಮರು ಲಾಕ್, ಕೊಪ್ಪಳ ಜನರ ನಿದ್ದೆ ಕದ್ದವರು ಅರೆಸ್ಟ್. ಕೊನೆಗೂ ಕೊಪ್ಪಳ ಜನರ ನಿದ್ದೆ ಕೆಡಿಸಿದ್ದ ಖದೀಮರ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ. ಹೈದರಾಬಾದ್ ಮೂಲದ ರಹೀಂ ಮುಸ್ತಾಫ್ ಎಂಬಾತ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಮನೆಯೊಂದರಲ್ಲಿ 20 ಲಕ್ಷ ದೋಚಿ ಎಸ್ಕೇಪ್ ಆಗಿದ್ದ. ಒಂದೇ ದಿನದಲ್ಲಿ 2 ಕಡೆ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಇಷ್ಟು ದಿನ ಚಳ್ಳೆ ಹಣ್ಣು ತಿನ್ನಿಸಿದ್ದ ಖದೀಮನಿಗೆ ಬಿಸ್ಕೆಟ್ ಎಸೆದ ಖಾಕಿ ಕೊನೆಗೂ ಅರೆಸ್ಟ್ ಮಾಡಿದೆ. ಖಾಕಿ ಬಲೆಗೆ ಬಿದ್ದ ಖತರ್ನಾಕ್ ಭಜಂತ್ರಿ, ಕಂತೆ ಹಣ, ಚಿನ್ನಾಭರಣ ಸೀಜ್. ಕನಕಗಿರಿ ನಿವಾಸಿ ಹನುಮೇಶ ಭಜಂತ್ರಿ ಎಂಬ ಖದೀಮನನ್ನ ಖಾಕಿ ಪಡೆ ಬಲೆಗೆ ಬೀಳಿಸಿದೆ. ಕೊಪ್ಪಳ, ಹಾವೇರಿ, ಬಾಗಲಕೋಟೆ ಜಿಲ್ಲೆ ಸೇರಿ ಹಲವೆಡೆ ಕಳ್ಳತನ ಮಾಡಿದವನನ್ನ ಲಾಕ್ ಮಾಡಿದೆ. ಕಳ್ಳನಿಂದ 9 ಲಕ್ಷ ನಗದು ಹಾಗೂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಹೀಂ ಶೇಖ್ ಅನ್ನೋನು ಆರೋಪಿಯನ್ನು ದಸ್ತಗಿರಿ ಮಾಡಿ ಅವನಿಗೆ ವಿಚಾರ ಮಾಡಲಾಗಿ ಅವನು ಈ ಕೃತ್ಯವನ್ನು ಮಾಡಿದ್ದು ಒಪ್ಪಿಕೊಂಡಿದ್ದು. ಇದರ ಪ್ರಯುಕ್ತ ಸುಮಾರು 11,35,000 ನಗದು ಹಣ ಹಾಗೂ 67 ಗ್ರಾಮಷ್ಟು ಬಂಗಾರ ಅವನ ಕಡೆಯಿಂದ ವಶಪಡಿಸ್ಕೊಂಡಿದ್ದು. ಇದರದ್ದು ಒಟ್ಟಾರೆ ಮೊತ್ತ 17,25,000 ರೂಪಾಯಿಯಷ್ಟು ನಾವು ಬೆಳೆ ಬಾಳುವ ಬಂಗಾರ ಹಾಗೂ ನಗದ ಹಣವನ್ನು ವಶಪಡಿಸಿಕೊಂಡಿರ್ತೇವೆ. ಇದಿಷ್ಟೇ ಅಲ್ಲ, ಕೊಪ್ಪಳದ ಕುಷ್ಟಗಿಯ ಶಿರಗುಂಪದಲ್ಲಿ ಮನೆ ಕಳ್ಳತನ ಮಾಡಿ 2.50 ಲಕ್ಷ ಮೌಲ್ಯದ ಚಿನ್ನ, 50,000 ನಗದು ಎಗರಿಸಿದ್ದ ಮುಸ್ತಾನನಿಗೂ ಕೋಳ ತೊಡಿಸಿದ್ದಾರೆ. ಕುಷ್ಟಗಿ ಪಟ್ಟಣದ ಕೋರಾ ಮೊಬೈಲ್ ಶಾಪ್ನಲ್ಲಿ 15.73 ಲಕ್ಷ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿದ್ದ ಬೆಂಗಳೂರಿನ ಸಲ್ಮಾನ್ ಹಾಗೂ ಸೈಯದ್ ನದೀಮ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಾದಂಥ ಸಲ್ಮಾನ್ ಹಾಗೂ ಸೈಯದ್ ಇವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದು. ಅದರ ಅಂದಾಜು ವ್ಯಾಲ್ಯೂ 2,38,000. ಸೊ ಟೋಟಲ್ ಅದರಲ್ಲಿ ನಾವು 53 ಮೊಬೈಲ್ಗಳು ಈಗ ಪತ್ತೆ ಮಾಡಿದ್ದೀವಿ. ಕಳ್ಳರ ಕಾಟಕ್ಕೆ ಕಂಗಾಲಾಗಿ ಹೋಗಿದ್ದ ಕೊಪ್ಪಳ ಜನರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಖಾಕಿ ಬೇಟೆಗೆ ಖದೀಮರ ಹುಟ್ಟಡಗಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಳ್ಳರ ಹಾವಳಿಯಿಂದ ಬೆಚ್ಚಿ ಬಿದ್ದಿದ್ದ ಕೊಪ್ಪಳ ಜಿಲ್ಲೆ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ದಿನಕ್ಕೊಂದು ಮನೆಗೆ ನುಗ್ಗಿ ಚಿನ್ನಾಭರಣವನ್ನ ದೋಚ್ತಾ ಇದ್ದ ಕಳ್ಳರ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದು ಲಾಕ್ ಆಗಿದ್ದಾರೆ. ಈ ಕಳ್ಳರ ಗ್ಯಾಂಗ್ ಅನ್ನ ಖಾಕಿ ಭೇದಿಸಿದ್ದೇ ರಣರೋಚಕ. ಹೇಗೆ ಅಂತ ತೋರಿಸ್ತಾ ಹೋಗ್ತೀವಿ, ಚೆಕ್ ಇಟ್ ಔಟ್. ಹೀಗೆ ಸಾಲಾಗಿ ಜೋಡಿಸಿರೋ ಕಂತೆ ನೋಟುಗಳು, ಜ್ಯುವೆಲ್ಲರಿ ಶಾಪ್ನ ಶೋಕೇಸ್ನಲ್ಲಿ ಇಟ್ಟಂತೆ ಕಾಣಿಸ್ತಿರೋ ಚಿನ್ನಾಭರಣ, ಮೊಬೈಲ್ ಫೋನ್ಗಳು. ಅಬ್ಬಬ್ಬ, ಈ ಕಳ್ಳರ ಕರಾಮತ್ತು ನೋಡಿ ಸ್ವಾಮಿ. ಪೊಲೀಸ್ ಕೈಗೆ ಖದೀಮರು ಲಾಕ್, ಕೊಪ್ಪಳ ಜನರ ನಿದ್ದೆ ಕದ್ದವರು ಅರೆಸ್ಟ್. ಕೊನೆಗೂ ಕೊಪ್ಪಳ ಜನರ ನಿದ್ದೆ ಕೆಡಿಸಿದ್ದ ಖದೀಮರ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ. ಹೈದರಾಬಾದ್ ಮೂಲದ ರಹೀಂ ಮುಸ್ತಾಫ್ ಎಂಬಾತ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಮನೆಯೊಂದರಲ್ಲಿ 20 ಲಕ್ಷ ದೋಚಿ ಎಸ್ಕೇಪ್ ಆಗಿದ್ದ. ಒಂದೇ ದಿನದಲ್ಲಿ 2 ಕಡೆ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಇಷ್ಟು ದಿನ ಚಳ್ಳೆ ಹಣ್ಣು ತಿನ್ನಿಸಿದ್ದ ಖದೀಮನಿಗೆ ಬಿಸ್ಕೆಟ್ ಎಸೆದ ಖಾಕಿ ಕೊನೆಗೂ ಅರೆಸ್ಟ್ ಮಾಡಿದೆ. ಖಾಕಿ ಬಲೆಗೆ ಬಿದ್ದ ಖತರ್ನಾಕ್ ಭಜಂತ್ರಿ, ಕಂತೆ ಹಣ, ಚಿನ್ನಾಭರಣ ಸೀಜ್.
ಕನಕಗಿರಿ ನಿವಾಸಿ ಹನುಮೇಶ ಭಜಂತ್ರಿ ಎಂಬ ಖದೀಮನನ್ನ ಖಾಕಿ ಪಡೆ ಬಲೆಗೆ ಬೀಳಿಸಿದೆ. ಕೊಪ್ಪಳ, ಹಾವೇರಿ, ಬಾಗಲಕೋಟೆ ಜಿಲ್ಲೆ ಸೇರಿ ಹಲವೆಡೆ ಕಳ್ಳತನ ಮಾಡಿದವನನ್ನ ಲಾಕ್ ಮಾಡಿದೆ. ಕಳ್ಳನಿಂದ 9 ಲಕ್ಷ ನಗದು ಹಾಗೂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಹೀಂ ಶೇಖ್ ಅನ್ನೋನು ಆರೋಪಿಯನ್ನು ದಸ್ತಗಿರಿ ಮಾಡಿ ಅವನಿಗೆ ವಿಚಾರ ಮಾಡಲಾಗಿ ಅವನು ಈ ಕೃತ್ಯವನ್ನು ಮಾಡಿದ್ದು ಒಪ್ಪಿಕೊಂಡಿದ್ದು. ಇದರ ಪ್ರಯುಕ್ತ ಸುಮಾರು 11,35,000 ನಗದು ಹಣ ಹಾಗೂ 67 ಗ್ರಾಮಷ್ಟು ಬಂಗಾರ ಅವನ ಕಡೆಯಿಂದ ವಶಪಡಿಸ್ಕೊಂಡಿದ್ದು. ಇದರದ್ದು ಒಟ್ಟಾರೆ ಮೊತ್ತ 17,25,000 ರೂಪಾಯಿಯಷ್ಟು ನಾವು ಬೆಳೆ ಬಾಳುವ ಬಂಗಾರ ಹಾಗೂ ನಗದ ಹಣವನ್ನು ವಶಪಡಿಸಿಕೊಂಡಿರ್ತೇವೆ. ಇದಿಷ್ಟೇ ಅಲ್ಲ, ಕೊಪ್ಪಳದ ಕುಷ್ಟಗಿಯ ಶಿರಗುಂಪದಲ್ಲಿ ಮನೆ ಕಳ್ಳತನ ಮಾಡಿ 2.50 ಲಕ್ಷ ಮೌಲ್ಯದ ಚಿನ್ನ, 50,000 ನಗದು ಎಗರಿಸಿದ್ದ ಮುಸ್ತಾನನಿಗೂ ಕೋಳ ತೊಡಿಸಿದ್ದಾರೆ. ಕುಷ್ಟಗಿ ಪಟ್ಟಣದ ಕೋರಾ ಮೊಬೈಲ್ ಶಾಪ್ನಲ್ಲಿ 15.73 ಲಕ್ಷ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿದ್ದ ಬೆಂಗಳೂರಿನ ಸಲ್ಮಾನ್ ಹಾಗೂ ಸೈಯದ್ ನದೀಮ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಾದಂಥ ಸಲ್ಮಾನ್ ಹಾಗೂ ಸೈಯದ್ ಇವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದು. ಅದರ ಅಂದಾಜು ವ್ಯಾಲ್ಯೂ 2,38,000. ಸೊ ಟೋಟಲ್ ಅದರಲ್ಲಿ ನಾವು 53 ಮೊಬೈಲ್ಗಳು ಈಗ ಪತ್ತೆ ಮಾಡಿದ್ದೀವಿ. ಕಳ್ಳರ ಕಾಟಕ್ಕೆ ಕಂಗಾಲಾಗಿ ಹೋಗಿದ್ದ ಕೊಪ್ಪಳ ಜನರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಖಾಕಿ ಬೇಟೆಗೆ ಖದೀಮರ ಹುಟ್ಟಡಗಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕಳ್ಳರ ಹಾವಳಿಯಿಂದ ಬೆಚ್ಚಿ ಬಿದ್ದಿದ್ದ ಕೊಪ್ಪಳ ಜಿಲ್ಲೆ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ದಿನಕ್ಕೊಂದು ಮನೆಗೆ ನುಗ್ಗಿ ಚಿನ್ನಾಭರಣವನ್ನ ದೋಚ್ತಾ ಇದ್ದ ಕಳ್ಳರ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದು ಲಾಕ್ ಆಗಿದ್ದಾರೆ. ಈ ಕಳ್ಳರ ಗ್ಯಾಂಗ್ ಅನ್ನ ಖಾಕಿ ಭೇದಿಸಿದ್ದೇ ರಣರೋಚಕ. ಹೇಗೆ ಅಂತ ತೋರಿಸ್ತಾ ಹೋಗ್ತೀವಿ, ಚೆಕ್ ಇಟ್ ಔಟ್. ಹೀಗೆ ಸಾಲಾಗಿ ಜೋಡಿಸಿರೋ ಕಂತೆ ನೋಟುಗಳು, ಜ್ಯುವೆಲ್ಲರಿ ಶಾಪ್ನ ಶೋಕೇಸ್ನಲ್ಲಿ ಇಟ್ಟಂತೆ ಕಾಣಿಸ್ತಿರೋ ಚಿನ್ನಾಭರಣ, ಮೊಬೈಲ್ ಫೋನ್ಗಳು. ಅಬ್ಬಬ್ಬ, ಈ ಕಳ್ಳರ ಕರಾಮತ್ತು ನೋಡಿ ಸ್ವಾಮಿ. ಪೊಲೀಸ್ ಕೈಗೆ ಖದೀಮರು ಲಾಕ್. ಕೊಪ್ಪಳ ಜನರ ನಿದ್ದೆ ಕದ್ದವರು ಅರೆಸ್ಟ್. ಕೊನೆಗೂ ಕೊಪ್ಪಳ ಜನರ ನಿದ್ದೆ ಕೆಡಿಸಿದ್ದ ಖದೀಮರ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ. ಹೈದರಾಬಾದ್ ಮೂಲದ ರಹೀಂ ಮುಸ್ತಾಫ್ ಎಂಬಾತ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಮನೆಯೊಂದರಲ್ಲಿ 20 ಲಕ್ಷ ದೋಚಿ ಎಸ್ಕೇಪ್ ಆಗಿದ್ದ. ಒಂದೇ ದಿನದಲ್ಲಿ 2 ಕಡೆ ಕಳ್ಳತನ ಮಾಡಿ ಪರಾರಿಯಾಗಿದ್ದ. ಇಷ್ಟು ದಿನ ಚಳ್ಳೆಹಣ್ಣು ತಿನ್ನಿಸಿದ್ದ ಖದೀಮನಿಗೆ ಬಿಸ್ಕೆಟ್ ಎಸೆದ ಖಾಕಿ ಕೊನೆಗೂ ಅರೆಸ್ಟ್ ಮಾಡಿದೆ. ಖಾಕಿ ಬಲೆಗೆ ಬಿದ್ದ ಖತರ್ನಾಕ್ ಭಜಂತ್ರಿ. ಕಂತೆ ಹಣ, ಚಿನ್ನಾಭರಣ ಸೀಜ್. ಕನಕಗಿರಿ ನಿವಾಸಿ ಹನುಮೇಶ ಭಜಂತ್ರಿ ಎಂಬ ಖದೀಮನನ್ನ ಖಾಕಿ ಪಡೆ ಬಲೆಗೆ ಬೀಳಿಸಿದೆ. ಕೊಪ್ಪಳ, ಹಾವೇರಿ, ಬಾಗಲಕೋಟೆ ಜಿಲ್ಲೆ ಸೇರಿ ಹಲವೆಡೆ ಕಳ್ಳತನ ಮಾಡಿದವನನ್ನ ಲಾಕ್ ಮಾಡಿದೆ. ಕಳ್ಳನಿಂದ 9 ಲಕ್ಷ ನಗದು ಹಾಗೂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಹೀಂ ಶೇಖ್ ಅನ್ನೋನು ಆರೋಪಿಯನ್ನು ದಸ್ತಗಿರಿ ಮಾಡಿ ಅವನಿಗೆ ವಿಚಾರ ಮಾಡಲಾಗಿ ಅವನು ಈ ಕೃತ್ಯವನ್ನು ಮಾಡಿದ್ದು ಒಪ್ಪಿಕೊಂಡಿದ್ದು. ಇದರ ಪ್ರಯುಕ್ತ ಸುಮಾರು 11,35,000 ನಗದು ಹಣ ಹಾಗೂ 67 ಗ್ರಾಮಷ್ಟು ಬಂಗಾರ ಅವನ ಕಡೆಯಿಂದ ವಶಪಡಿಸ್ಕೊಂಡಿದ್ದು. ಇದರದ್ದು ಒಟ್ಟಾರೆ ಮೊತ್ತ 17,25,000 ರೂಪಾಯಿಯಷ್ಟು ನಾವು ಬೆಳೆ ಬಾಳುವ ಬಂಗಾರ ಹಾಗೂ ನಗದ ಹಣವನ್ನು ವಶಪಡಿಸಿಕೊಂಡಿರ್ತೇವೆ. ಇದಿಷ್ಟೇ ಅಲ್ಲ, ಕೊಪ್ಪಳದ ಕುಷ್ಟಗಿಯ ಶಿರಗುಂಪದಲ್ಲಿ ಮನೆ ಕಳ್ಳತನ ಮಾಡಿ 2.50 ಲಕ್ಷ ಮೌಲ್ಯದ ಚಿನ್ನ, 50,000 ನಗದು ಎಗರಿಸಿದ್ದ ಮುಸ್ತಾನನಿಗೂ ಕೋಳ ತೊಡಿಸಿದ್ದಾರೆ. ಕುಷ್ಟಗಿ ಪಟ್ಟಣದ ಕೋರಾ ಮೊಬೈಲ್ ಶಾಪ್ನಲ್ಲಿ 15.73 ಲಕ್ಷ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿದ್ದ ಬೆಂಗಳೂರಿನ ಸಲ್ಮಾನ್ ಹಾಗೂ ಸೈಯದ್ ನದೀಮ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಾದಂಥ ಸಲ್ಮಾನ್ ಹಾಗೂ ಸೈಯದ್ ಇವ್ರ ಕಡೆಯಿಂದ ವಶಪಡಿಸಿಕೊಂಡಿದ್ದು. ಅದರ ಅಂದಾಜು ವ್ಯಾಲ್ಯೂ 2,38,000. ಸೊ ಟೋಟಲ್ ಅದರಲ್ಲಿ ನಾವು 53 ಮೊಬೈಲ್ಗಳು ಈಗ ಪತ್ತೆ ಮಾಡಿದ್ದೀವಿ. ಕಳ್ಳರ ಕಾಟಕ್ಕೆ ಕಂಗಾಲಾಗಿ ಹೋಗಿದ್ದ ಕೊಪ್ಪಳ ಜನರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಖಾಕಿ ಬೇಟೆಗೆ ಖದೀಮರ ಹುಟ್ಟಡಗಿಸಿದೆ.
ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.